ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ಕರ್ನಾಟಕಕ್ಕಾಗಿ 3 ದಿನದ ಉಪವಾಸ ಪ್ರಾರ್ಥನೆ. ಹಲವಾರು ಜಿಲ್ಲೆಗಳು ಲೆಕ್ಕಿರಿ. 31 ಜಿಲ್ಲೆಗಳು, 224 ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ, ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ. ಆದರೆ ನಮ್ಮ ವಿಜ್ಞಾಪನೆ, ಪ್ರಾರ್ಥನೆ ಅವಶ್ಯವಿರುವ ನೆಲ. ಎಸೆಕೆಲ 22:30 ದೇವರ ವಾಕ್ಯವು ಹೇಳುವ ಪ್ರಕಾರ, ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಬ್ಬನನ್ನು ನಾನು ಹುಡುಕಿದೆನು. ಈ ದಿನ ಆ ಕರೆಗೆ ನಾವು ಕಿವಿಗೊಟ್ಟಿದ್ದೇವೆ. ಏಪ್ರಿಲ್ 14, 15, 16ರಂದು ಹೃದಯಪೂರ್ವಕ ಪ್ರಾರ್ಥನೆಗಳು, ಆರಾಧನೆಗಳು, ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686444722, 9742088223, 9686236323. ಸ್ಥಳ ವಿಕ್ಟರಿ ಚಿಲ್ಡ್ರನ್ ಹೋಮ್, ಸಾಸಲು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ವಿಮೋಚನ ಕಾಂಡ 6ನೇ ಅಧ್ಯಾಯ 14ರಿಂದ 19ನೇ ವಚನವನ್ನ ಧ್ಯಾನ ಮಾಡೋಣ. ಮೋಶೆ ಆರೋನರ ವಂಶಾವಳಿ. ಅವರ ಗೋತ್ರಗಳ ಪ್ರಧಾನ ಪುರುಷರು. ಇಸ್ರಾಯೇಲ್ಯನ ಚೊಚ್ಚಲ ಮಗನಾದ ರೂಬೇನನಿಗೆ ಹನೋಕ್, ಪುಲ್ಲು, ಎಚ್ರೋನ್, ಕರ್ಮಿ ಎಂಬುವರು ಮಕ್ಕಳು. ಇವರೇ ರೂಬೇನನಿಂದುಂಟಾದ ಗೋತ್ರಗಳಿಗೆ ಮೂಲ ಪುರುಷರು. ಸಿಮಿಯೋನನಿಗೆ ಯಮುವೇಲ್, ಯಾಮಿನ್, ಓಹರ್, ಯಾಕಿನ್, ಚೋರ್ಹ ಮತ್ತು ಕಾನಾನೆಯ ಸ್ತ್ರೀಯಲ್ಲಿ ಹುಟ್ಟಿದ ಸೌಲ ಎಂಬವರ ಮಕ್ಕಳು. ಇವರೇ ಸಿಮಿಯೋನಿನಿಂದ ಉಂಟಾದ ಗೋತ್ರಗಳಿಗೆ ಮೂಲ ಪುರುಷರು. ವಂಶಾವಳಿಗಳ ಪ್ರಕಾರ ಲೇವಿಯ ಮಕ್ಕಳು ಯಾರೆಂದರೆ ಗೆರ್ಷೋನ್, ಕೆಹಾತ್, ಮೆರಾರಿ ಇವರೇ. ಲೇವಿಯು 137 ವರ್ಷ ಬದುಕಿದನು. ಗೋತ್ರಗಳನ್ನ ಸ್ಥಾಪಿಸಿದ ಗೆರ್ಷೋನನ ಮಕ್ಕಳು ಲಿಬ್ನಿ, ಶಿಮ್ಮಿ. ಕೆಹಾತನ ಮಕ್ಕಳು ಅಮ್ರಾನ್, ಇಚ್ರಾ, ಎಬ್ರೋನ್, ಉಜ್ಜಿಯೇಲ್. ಕೆಹಾತನು 130 ವರ್ಷ ಬದುಕಿದನು. ಮೆರಾರಿಯ ಮಕ್ಕಳು ಮಹ್ಲಿ, ಮೂಷಿ. ವಂಶಾವಳಿಗಳ ಪ್ರಕಾರ ಲೇವಿಯಿಂದುಂಟಾದ ಗೋತ್ರಗಳು ಇವೆ. ಸರಿ, ಈಗ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಯಾಕೋಬನ 3 ಮಕ್ಕಳ ವಂಶಾವಳಿಯನ್ನ ಇನ್ನು ಮುಂದೆ ನಾವು ನೋಡ್ತೀವಿ. ನಾವಿಲ್ಲಿ ಸಿಮಿಯೋನ್ ಮತ್ತು ಲೇವಿ ಅವರ ಮಕ್ಕಳು ಮತ್ತೆ ಅವರ ಮಕ್ಕಳು, ಹೀಗೆ ಈ ವಂಶಾವಳಿಯನ್ನ ಸಹ ನಾವು ನೋಡ್ತಾ ಇದ್ದೇವೆ. ಯಾಕಂದ್ರೆ ಮೋಶೆ ಮತ್ತು ಆರೋನ ವಂಶಾವಳಿಯನ್ನ ತಿಳ್ಕೊಳ್ಳುವುದಕ್ಕೆ ಈ ವಂಶಾವಳಿಯನ್ನ ಕೊಡಲಾಗಿದೆ. ಸೊ ಯಾಕೆ ಫ್ಯಾಮಿಲಿ ಟ್ರೀ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಬೈಬಲ್ ಎಂಬುದಾಗಿ ನಾವು ನೋಡ್ಬೇಕಾದ್ರೆ, ದೇವರು ಯಾರನ್ನ ಉಪಯೋಗಿಸ್ತಾರೋ, ಮುಖ್ಯವಾಗಿ ಇಲ್ಲಿ ಮೋಶೆ ಆರೋನರನ್ನ ದೇವರು ಉಪಯೋಗಿಸ್ತಾರೆ. ಅದೇ ತರ ಇವ್ರನ್ನ ಉಪಯೋಗಿಸೋದ್ರಿಂದ ಇವ್ರ ವಂಶದಿಂದ, ಈ ವಂಶದಿಂದ ಬಂದವರು ಎಂಬುದಾಗಿ ತಿಳಿಸೋದಕ್ಕೋಸ್ಕರವಾಗಿ, ಒಂದು ಮೆಸೇಜ್ ಕೊಡೋದಕ್ಕೋಸ್ಕರವಾಗಿ ಇವರ ಒಂದು ಹೆಸರುಗಳನ್ನ ಕೊಡಲಾಗಿದೆ. ಸರಿ, ಇದರಿಂದ ನಮಗೆ ಆತ್ಮಿಕವಾಗಿ ಏನ್ ದೇವರು ಇವತ್ತು ತಿಳಿಸ್ತಾ ಇದ್ದಾರೆ ಅಂತಂದ್ರೆ, ಒಂದನೇದಾಗಿ ವಂಶಾವಳಿಯಲ್ಲಿ 2 ಕಾರ್ಯಗಳಿದೆ. ಒಂದು ರಾಜವಂಶಸ್ಥರಿರ್ತಾರೆ, ಅಥವಾ ಎರಡನೇದಾಗಿ ಬಹು ಕೀಳು ಮಟ್ಟದ ಜನರು ಇರುವಂತವರಾಗಿದ್ದಾರೆ. ರಾಜವಂಶಸ್ಥರು ಇರಬಹುದು, ನಾವು ಆ ಒಂದು ಫ್ಯಾಮಿಲಿ ಟ್ರೀಯಿಂದ ಬಂದಿದ್ರೆ ದೇವರ ಸ್ತೋತ್ರ, ದೇವರ ಅಂಥವ್ರನ್ನ ಉಪಯೋಗಿಸ್ತಾರೆ. ಆದ್ರೆ ಅದೇ ತರ ಕೆಲವು ವೇಳೆ
ಕೆಲವರ ಒಂದು ವಂಶವೃಕ್ಷ ನೋಡಬೇಕಾದ್ರೆ ಅವರಿಗೆ ಯಾವುದೇ ರೀತಿಯ ಒಂದು ಸ್ಟೇಟಸ್ ಇರೋದಿಲ್ಲ, ಆದರೆ ಅಂಥವ್ರನ್ನೂ ಸಹ ದೇವರು ಉಪಯೋಗಿಸ್ತಾರೆ ಅನ್ನೋದೇ ಈ ವಂಶಾವಳಿಯ ರೆಕಾರ್ಡ್ಗೆ ಒಂದು ಉದ್ದೇಶವಾಗಿದೆ. ಸೊ ಪ್ರಿಯ ದೇವರ ಮಕ್ಕಳೇ, ದೇವರ ಮುಂದೆ ಯಾರು ಕೇವಲ ಅಲ್ಲ, ಮುಖ್ಯವಾಗಿ ನೀವು ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕನಾಗಿ ದೇವರನ್ನಾಗಿ ಅಂಗೀಕರಿಸಿಕೊಂಡಿದ್ರೆ ಮಾತ್ರವಲ್ಲದೆ ಆತನ ರಕ್ತದ ಮೂಲಕವಾಗಿ ನೀವು ತೊಳೆಯಲ್ಪಟ್ಟು ಶುದ್ಧ ಮಾಡಲ್ಪಟ್ಟಿದ್ರೆ ಖಂಡಿತವಾಗಿ ನೀವು ಮೇಲ್ಪಟ್ಟವರು, ಮಾತ್ರವಲ್ಲದೆ ಆತನ ಮುಂದೆ ರಾಜವಂಶಸ್ಥರು, ಉತ್ತಮರಾಗಿದ್ದೀರಿ. ನೀವು ಕೀಳಾದವರಲ್ಲ. ಮನುಷ್ಯರ ಮುಂದೆ ನೀವು ಕೀಳಾಗಿರ್ಬೋದು, ಆದರೆ ದೇವರ ಮುಂದೆ ನೀವು ಮೇಲಾಗಿದ್ದೀರಿ ಎಂಬುದಾಗಿ ತಿಳಿದುಕೊಂಡು ಕರ್ತನಿಗೆ ನೀವು ಸ್ತೋತ್ರ ಮಾಡಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ತಂದೆಯಾದವರೇ, ನಿಮಗೆ ಸ್ತೋತ್ರ. ಇಂದು ನಮ್ಮೊಂದಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ತಂದೆಯಾದ ದೇವರೇ, ರಾಜನ ಕರ್ತನೆ, ಯಾರೂ ಸಹ ತಮ್ಮನ್ನ ತಾವು ಕೀಳು ಮಟ್ಟದಲ್ಲಿ ನೆನೆಸದೆ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಂತ ನಾವೊಬ್ಬೊಬ್ಬರು ದೇವ ಮಕ್ಕಳು ಎಂಬುದಾಗಿ ತಿಳ್ಕೊಳ್ಳುವ ಹಾಗೆ ಕೃಪೆ ಕೊಡಪ್ಪ ದೇವರೇ. ಇನ್ನು ಯಾರ್ಯಾರು ತಮ್ಮ ಹೃದಯವನ್ನು ನೀನು ಕೊಟ್ಟಿಲ್ವೋ, ನೀನೇ ಮಾರ್ಗ, ನೀನೇ ಸತ್ಯ, ನೀನೇ ಜೀವ ಎಂಬುದಾಗಿ ತಿಳ್ಕೊಳ್ಳುವ ಹಾಗೆ ನೀನು ಕೃಪೆ ಕೊಡಪ್ಪ. ಇವತ್ತು ಯಾರ್ಯಾರು ಕಾಯಿಲೆಯಲ್ಲಿದ್ದಾರೆ ಅವರಿಗೆ ಬಿಡುಗಡೆ ಕೊಡಪ್ಪ. ನೀವು ಶಿಲುಬೆ ಮೇಲೆ ಎಲ್ಲ ನೋವು ವೇದನೆಯನ್ನು ಹೊತ್ಕೊಂಡಿದ್ದೀರಾ, ಹೀಗಾಗಿ ಅವರಿಗೆ ಬಿಡುಗಡೆ ನೀವು ಕಟ್ಲೇಡಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಟ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ. ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್. ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಹೋದರು ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನನ್ನ
ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು ಭಯ ಪಾಡಲಾರೆ ಸ್ವಾಮಿ ಇದ್ದಾನೆ ಬಾಲವಾಗಿ ನಿಂತು ಹರ್ಷಗೊಳ್ಳುವೆ ಸ್ವಾಮಿ ಬಿಡಲಾರ ಸ್ವಾಮಿ ನನ್ನ ಕೈ ಬಿಡನು ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ತಾ ಹೇಳಿದನಲ್ಲ